ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಸಿಎಂ ನಿವಾಸಕ್ಕೆ ಸಚಿವರು ಶಾಸಕರು ಆಗಮಿಸ್ತಾ ಇದ್ದಾರೆ. ಸಿಎಂ ಭೇಟಿಯಾದ ಸಚಿವ ಸತೀಶ್ ಜಾರಕಿಹೊಳಿ. ಯಾವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಹೆಚ್ಚಾಯಿತು, ಸಿಎಂ ನಿವಾಸಕ್ಕೆ ಈಗ ಸಚಿವರು ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಭೇಟಿಯಾಗಿದ್ದಾರೆ ಶಾಸಕ ಸಿಪಿ ಯೋಗೇಶ್ವರ್. ನಿನ್ನೆ ರಾತ್ರಿ ಡಿಕೆಶಿ ಭೇಟಿ ಮಾಡಿದ್ದ ಸಿಪಿ ಯೋಗೇಶ್ವರ್, ಶಾಸಕರಾದ ಅಜಯ್ ಸಿಂಗ್, ಯಾಸಿರ್ ಪಠಾಣ್ ಇವರೆಲ್ಲರೂ ಕೂಡ ಈಗ ಸಿಎಂ ಅನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಸಂಗಮೇಶ್ ನಿವಾಸ್ ಮಾನೆ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ರಿಜ್ವಾನ್ ಅರ್ಷದ್, ವಿಜಯಾನಂದ ಕಾಶಪ್ಪನವರು ಭೇಟಿ ಕೊಟ್ಟು ಸಿಎಂ ಜೊತೆ ಚರ್ಚೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಮುಂದಾಗಿರುವಂಥದ್ದು. ಯಾಕಂದ್ರೆ ಡಿಕೆಶಿ ಈಗ ನಂಬರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಂಬರ್ ಗೇಮ್ ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅಥವಾ ತಲೆಕೆಳಗಾಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಸಿಎಂ ಅವರನ್ನ ಭೇಟಿಯಾಗೋದಕ್ಕೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗ ಡಿಕೆಶಿ ಅವರು ನಂಬರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಈಗ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಸಚಿವರು ಶಾಸಕರು ಎಲ್ಲರೂ ಕೂಡ ಸಿಎಂ ಅವರನ್ನ ಭೇಟಿ ಆಗ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನೆಲ್ಲ ರಣತಂತ್ರಗಳನ್ನ ಹೆಣೆಯುವಂತಹ ಸಾಧ್ಯತೆಗಳಿದೆ? ಇದೊಂದು ರೀತಿ ಬಲ ಪ್ರದರ್ಶನದ ವೇದಿಕೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಚೈತ್ರ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಶಾಸಕರ ನಿಯೋಗವನ್ನು ಕಳಿಸಿ ಆ ಮೂಲಕವಾಗಿ ಮುಖ್ಯಮಂತ್ರಿಯನ್ನ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಏರೋದಕ್ಕೆ ಮುಂದಾದರು. ಅದರ ಒಂದು ಪ್ರತಿತಂತ್ರವಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣವೂ ಕೂಡ ಬಲ ಪ್ರದರ್ಶನಕ್ಕೆ ಮುಂದಾಯ್ತಾ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ನಾನೇ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಬದಲಾಗಿ ದೆಹಲಿಗೆ ಯಾರ್ಯಾರು ಹೋಗಿದ್ದಾರೆ, ಎಷ್ಟು ಮಂದಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಪ್ರಶ್ನೆಯನ್ನು ಎತ್ತೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಬಣವನ್ನು ಒಂದು ರೀತಿ ಬಣದ ವಿರುದ್ಧ ಒಂದು ರೀತಿ ವ್ಯಂಗ್ಯವನ್ನು ಆಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ CM ಮತ್ತು DCM ಏನು ತಮ್ಮ ಪಟ್ಟನ್ನು ಸಡಿಲಿಕೆ ಮಾಡ್ತಾ ಇಲ್ಲ. ಸೊ ಹೀಗಾಗಿಯೇ ಈ ಒಂದು ವಿಚಾರ ಇದೀಗ ದಿನೇ ದಿನೇ ಒಂದು ರೀತಿ ತಾರಕಕ್ಕೇರ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಎನ್ನಲಾದಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಶಾಸಕರ ಸಹಿ ಸಂಗ್ರಹದ ಮೂಲಕ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ, ಅವ್ರಿಗೆ ಜನಬೆಂಬಲ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ DCM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ವ್ಯಂಗ್ಯವನ್ನು ಆಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಸಾಕಷ್ಟು ನಿಟ್ಟಲ್ಲಿ ಒಂದು ಶಾಸಕರ ಬಲದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರು. ಸೊ ಹೀಗಾಗಿಯೇ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣ ಇದೀಗ ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ಬೇಕು, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಯ್ತಾ ಅಂತ. ಯಾಕಂತ ಹೇಳಿದ್ರೆ ಇದೀಗ CM ಡಿ ಕೆ ಶಿವಕುಮಾರ್ ಅವರು ಏನು ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರುಗಳು, ಮತ್ತೊಂದು ಕಡೆಯಾಗಿ ಹೊಸಬರಿಗೆ ಏನು ತಾವು KPCC ಅಧ್ಯಕ್ಷರಾಗಿ ವಿಧಾನಸಭಾ ಚುನಾವಣೆಯ ಟಿಕೆಟನ್ನು ಏನು ಕೊಟ್ಟಿದ್ರು, ಆ ಒಂದು ಹೊಸಬದಾಗಿ ಆಯ್ಕೆಯಾಗಿರ್ತಕ್ಕಂಥ 30ಕ್ಕೂ ಹೆಚ್ಚು ಮಂದಿ ಶಾಸಕರನ್ನು ಕೂಡ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಹೊಸದಾಗಿ ಆಯ್ಕೆಯಾದಂಥ ಶಾಸಕರುಗಳು ಆ ಒಂದು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಆ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮನ್ನು ಕೈ ಹಿಡಿಯುವಂಥ ಒಂದು ವಿಶ್ವಾಸ ಇರ್ಬೋದು ಅನ್ನುವಂಥ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನನಗೂ ಕೂಡ ಶಾಸಕರ ಬಲ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕವಾಗಿ ರವಾನೆ ಮಾಡೋದಕ್ಕೆ CM ಡಿ ಕೆ ಶಿವಕುಮಾರ್ ಅವರ ಬಣ ಸಜ್ಜಾಗಿದ್ದರೆ, ಅತ್ತ CM ನಿವಾಸಕ್ಕೆ ಶಾಸಕರು ಮತ್ತು ಸಚಿವರು ಕೂಡ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳ ಹಿಂದಷ್ಟೇ ಇದೀಗ ಶಾಸಕ ಅಜಯ್ ಸಿಂಗ್, ಮತ್ತೊಂದು ಕಡೆ ವಿಜಯಾನಂದ ಕಾಶಪ್ಪನವರು, KJ ಜಾರ್ಜ್, ಜಮೀರ್ ಅಹಮದ್ ಸೇರಿದಂತೆ ಹಲವು ಮಂದಿ ಸಚಿವರುಗಳು ಶಾಸಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ತಡರಾತ್ರಿ CM ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವ್ರನ್ನ ಭೇಟಿ ಮಾಡಿದಂಥ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್, ಯಾಸಿನ್ ಪಠಾಣ್ ಸೇರಿದಂತೆ ಶ್ರೀನಿವಾಸ್ ಮಾನೆ, ಈ 3 ಶಾಸಕರುಗಳು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದರೆ, ಎಲ್ಲೋ ಒಂದು ಕಡೆಯಾಗಿ ಇದೀಗ ಶಾಸಕರುಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಗೊಂದಲಕ್ಕೀಡಾದ್ರ ಅಂತ. ಯಾರನ್ನ ಬೆಂಬಲಿಸಬೇಕು, ಯಾರನ್ನ ಬೆಂಬಲಿಸಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ತಡರಾತ್ರಿ ಭೇಟಿ ಕೊಟ್ಟಂಥ ಸಂದರ್ಭ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಫೋಟೋವನ್ನು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಡಿ ಕೆ ಶಿವಕುಮಾರ್ ಬಣ ವೈರಲ್ ಮಾಡಿ ನಮಗೂ ಕೂಡ ಎಲ್ಲೋ ಒಂದು ಕಡೆಗೆ ಶಾಸಕರ ಬಲ ಇದೆ ಎನ್ನುವಂಥ ನಿಟ್ಟಲ್ಲಿ ಒಂದು ವಿಷಯವನ್ನು ಹಂಚ್ಕೊಂಡಿತ್ತು, ಅಂದರೆ ಒಂದು ರೀತಿ ವೈರಲ್ ಮಾಡಿತ್ತು.
ಸೊ ಇದೀಗ ಆತಂಕಕ್ಕೊಳಗಾದಂಥ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಒಂದು ಕಡೆಗೆ ಕಡೆಗಣಿಸ್ಬೋದು, ಮತ್ತೊಂದು ಕಡೆಗೆ ಅವ್ರ ಆಕ್ರೋಶಕ್ಕೂ ಗುರಿ ಆಗ್ಬೋದು ಅನ್ನೋಂಥ ಒಂದು ಆತಂಕದಲ್ಲಿಯೇ ಇದೀಗ ಈ ಮೂವರು ಶಾಸಕರುಗಳು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ನಾವು ತಟಸ್ಥವಾಗಿರ್ತೀವಿ, ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಒಂದು ಸಂದೇಶವನ್ನು ಕೆಲ ಶಾಸಕರುಗಳು ರವಾನೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಲ್ಲಿ ಹೇಳಬೇಕು ಅಂದರೆ ಇಂದು ಸಂಜೆ 6 ಗಂಟೆ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಧಾನದ ಮುಲಾಮನ್ನು ಹಚ್ಚುತ್ತಾರಾ ಅಥವಾ ರಾಹುಲ್ ಗಾಂಧಿ ಅವರ ಮೂಲಕವಾಗಿ ಏನಾದರೂ ಒಂದು ಸಂದೇಶವನ್ನು ರವಾನೆ ಮಾಡಿಸ್ತಾರಾ ಅಥವಾ ದೆಹಲಿಗೆ ಬುಲಾವ್ ಕೊಡೋದ್ರ ಮುಖಾಂತರ ದೆಹಲಿ ಅಂಗಳದಲ್ಲೇ ರಾಹುಲ್ ಗಾಂಧಿ ಅವರ ಅಂಗಳದಲ್ಲೇ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ಹೀಗಾಗಿ ಇವತ್ತಿನ ಒಂದು ರಾಜಕೀಯ ಬೆಳವಣಿಗೆಗಳಿಗೂ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.